ಎಲ್ಲ ನನ್ನ ಸ್ನೇಹ ಬಂಧುಗಳಿಗೂ ಶಿವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಈ ವಿಡಿಯೋ ತುಂಬ ಮುಖ್ಯವಾಗಿರುತ್ತೆ. ಬೆಳ್ಳುಳ್ಳಿ ಬೆಳೆ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ. ಬೆಳ್ಳುಳ್ಳಿ ಮಾರ್ಕೆಟಿಗೆ ಬಂದಿದ್ದೀನಿ. ತಮಿಳುನಾಡು ಮೇಟುಪಾಳ್ಯ ಮಾರ್ಕೆಟ್ ಇದು ಬಂದು ತುಂಬ ದೊಡ್ಡ ಮಾರ್ಕೆಟು, ತುಂಬ ಚೆನ್ನಾಗಿದೆ ಮಾರ್ಕೆಟು ನೋಡಿ. ಇಲ್ಲಿಂದ ನಾನು ನನ್ನ ಜಮೀನಿಗೆ ಬಿತ್ತನೆ ಬೆಳ್ಳುಳ್ಳಿನ ತಗೊಂಡು ಹೋಗ್ತೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ನಾನು ತಗೊಂಡು ಹೋಗೋಕ್ಕೆ ಇಲ್ಲಿಗೆ ಬಂದಿದ್ದೀನಿ ನೋಡಿ. ಮಾರ್ಕೆಟ್ ಎಷ್ಟು ನೀಟಾಗಿದೆ. ಇಲ್ಲಿಂದ ನಾನು ಬಿತ್ತನೆಯನ್ನು ತಗೊಂಡು ನಮ್ಮೂರಿಗೆ ತಗೊಂಡು ಹೋಗ್ತೀನಿ. ಅಲ್ಲಿ ನಮ್ಮೂರಲ್ಲಿ ಒಂದು 2-3 ತಿಂಗಳು ಶೇಖರಣೆ ಮಾಡಿ ಅದನ್ನು ಇಟ್ಟು ಬೇಳೆನ ಡಿವೈಡ್ ಮಾಡಿ ಇಟ್ಟು ನಂತರ ನಾಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ನಾಟಿ ಮಾಡೋದು ನೋಡಿ, ನಾಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ನಾಟಿ ಮಾಡೋದು ಯಾವ ತಿಂಗಳಪ್ಪ ಅಂದರೆ ಜೂನ್ ಎಂಡಲ್ಲಿ ನಾನು ನಾಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಭೂಮಿಯನ್ನು ಫಸ್ಟು ಶೇಖರಣೆ ಮಾಡ್ತೀನಿ ನೋಡಿ. ಈ ಥರ ಎಲ್ಲ ಮಣ್ಣನ್ನು ಹದ ಮಾಡಿ 2 ಅಡಿ ಬೆಡ್ಡನ್ನು ಹೊಡಿಸಿ ಈ ಥರ ಸಾಲೆಲ್ಲ ಎಳ್ಕೊಡ್ಬೇಕು. ನಂತರ ನಾವು ಈ ಥರ ಸಾಲೆಲ್ಲ ಎಳೆದ ನಂತರ ಆ ಸಾಲಿಗೆ ಪ್ರತಿಯೊಂದು ಸಾಲಿಗೂ ಪ್ರತಿಯೊಂದು ಬೀಜನೂ ಅವರು ಹಿಂದ್ಗಡೆಯಿಂದ ನೆಟ್ಕೊಂಡು ಬರ್ತಾ ಇರ್ತಾರೆ. ಮಣ್ಣನ್ನು ಮುಚ್ತಾರೆ. ಹಾಗೇ ನನ್ನ ಕೈಲಿ ಒಬ್ಬನ ಕೈಲಿ ಆಗೋಲ್ಲ ಕೆಲಸ ಅಂತ ಅಂದ್ಕೊಂಡು ನಾನು ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ವಲ್ಲ ನಾನು ಒಬ್ಬನ ಕೈಲಿ ಅಂತ ನನ್ನ ಫ್ರೆಂಡ್ಸ್ಗಳನ್ನೂ ಇಬ್ಬರನ್ನ ಕರ್ಕೊಂಡಿದ್ದೆ ಜೊತೆಗೆ. ಅವರು ಪಾಪ ನನಗೆ ಒಂದು 2-3 ದಿನ ಮುಗಿಯೋವರೆಗೆ, ಕೆಲಸ ಮುಗಿಯೋವರೆಗೆ ತುಂಬ ಸಪೋರ್ಟ್ ಮಾಡಿಕೊಟ್ರು ಅವರು. ನಂತರ ನಾನು ಮಾರನೇ ದಿನ ಅದಕ್ಕೆ ಚೆನ್ನಾಗಿ ಒಂದು 2-3 ದಿನಗಳ ಕಾಲ ನೀರನ್ನು ಚೆನ್ನಾಗಿ ಹಾಯಿಸ್ತಿದೆ. ಹಾಯಿಸಿದ ನಂತರ ಅದು, ಯಾಕೆಂದರೆ ಅದು ಮೊಳಕೆ ಎಲ್ಲ ನೀಟಾಗಿ ಬರಬೇಕು, ಅದಕ್ಕೆ ನಾನು ನೀರನ್ನು ಹಾಯಿಸಿದ ನಂತರ ಪುನಃ ಒಂದು 15-20 ದಿನಗಳ ಕಳೆದಾದ್ಮೇಲೆ ನೋಡಿ ಈ ಥರ ಎಲ್ಲ ಮೊಳಕೆ ಪೈರೆಲ್ಲ ಆಗ್ತವೆ. ನೀಟಾಗಿ ಇದೆಲ್ಲ ಬರ್ತದೆ. ಹಿಂಗೆ ಬಂದ ತಕ್ಕ ನಾವು ಒಂದು ತಿಂಗಳಿನ ನಂತರ ಅದಕ್ಕೆ ಏನೇನು ಔಷಧಿಗಳು ಗೊಬ್ಬರಗಳು ಕೊಡಬೇಕು ಅದನ್ನು ನಾವು ಈ ಥರ ಮಾಡಿದ ನಂತರ ಬೆಳೆ ನೋಡಿ ಈ ಥರ ನೀಟಾಗಿ ಬರುತ್ತೆ, ಕ್ಲಿಯರಾಗಿ ಹಸಿರಾಗಿರುತ್ತೆ. ಅದನ್ನು ನಾವೇನು ಮಾಡ್ತೀವಿ, ಒಂದು 2 ತಿಂಗಳು ಮತ್ತು 3ನೇ ತಿಂಗಳಿಗೆ ಅದನ್ನು ಬೆಳೆ ತೆಗಿಯೋಕ್ಕೆ ಆರಂಭ ಮಾಡ್ತೀವಿ ನೋಡಿ. ಈ ಥರ ಇರುತ್ತೆ. ಇದು ಲಾಸ್ಟ್ ಎಂಡಿಂಗು. ಅದನ್ನು ಇಂತೂ ಬೆಳೆ ತೆಗಿಯೋ ಟೈಮ್ ಆಯಿತು ನೋಡಿ. ಈ ಥರ ಕೆಳಗಡೆ ಗಿಡ ಬಿದ್ದರೆ ಬಂದಿದೆ ಅಂತ, ಅದಕ್ಕೆ ಮಾರನೇ ದಿನ ಅಮ್ಮ ನಾನು ಇಬ್ಬರು ಎಲ್ಲ ಸೇರಿಕೊಂಡು ಕೀಳೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಮತ್ತು ಮಾರನೇ ದಿನ ನಮ್ಮ ಅಣ್ಣ ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಕಿತ್ತಿ ಈ ಥರ ಗುಡ್ಡೆಗಳು ಹಾಕಬೇಕು. ಗುಡ್ಡೆ ಹಾಕಿದ ನಂತರ ಪಕ್ಕದಲ್ಲಿ ಒಂದು ಸಡ್ಡು ಹಿಂಗೆ ಮಾಡಿಕೊಡ್ಬೇಕು. ಅದನ್ನು ಕೊಯ್ಸಿ ಮತ್ತೆ ಮಾರನೇ ದಿನ ನಾವು ಮನೆಗೆ ತಗೊಂಡೋಗಿ ಈ ಥರ ಗೋಣಿ ಚೀಲೆಲ್ಲ ಹಾಕಿ ಇದನ್ನ 1-2 ದಿನ ಇಡಬೇಕು. ಅದು ಚೆನ್ನಾಗಿ ಡ್ರೈ ಆಗುತ್ತೆ. ಮಾರನೇ ದಿನ ಹೊರಗಡೆ ಎಲ್ಲ ಸುರಿದು ಒಂದು 3-4 ಗಂಟೆ ಟೈಮ್ ಸುರಿದು ಅದು ಚೆನ್ನಾಗಿ ಬಿಸಿಲೆಲ್ಲ ಒಣಗಿದ ಮೇಲೆ ಅದನ್ನು ಡಿವೈಡ್ ಮಾಡಬೇಕು. ಈ ಥರ ಮೂರು ಥರ ಡಿವೈಡ್ ಮಾಡಬೇಕು. ಅದನ್ನು ಮಾಡ್ತಾಯಿದ್ವು ನಮ್ಮ ಮನೆಯವರೆಲ್ಲ ಸೇರ್ಕೊಂಡು. ನಾವು ಮಾಡಿ ಎಲ್ಲ ನೀಟಾಗಿ ಡಿವೈಡ್ ಮಾಡಿ ಸೈಜ್ಗಳೆಲ್ಲ ಬೇರೆ ಬೇರೆ ಮಾಡಿ, ಚಿಕ್ಕದು ದೊಡ್ಡದು ಮೀಡಿಯಮ್ ಅಂತ ಸೈಜ್ಗಳು ಮಾಡಬೇಕು. ಅದನ್ನು ರೆಡಿ ಮಾಡಿ ಎಲ್ಲ ಮತ್ತೆ ಮಾರನೇ ದಿನ ಚೀಲಕ್ಕೆ ತುಂಬೋಕ್ಕೆ ಪ್ಲ್ಯಾನ್ ಮಾಡಿದ್ನು ನೋಡಿ. ಈ ಥರ ಎಲ್ಲ ತುಂಬಿಕೊಂಡು ನೀಟಾಗಿರಬೇಕು. ಎಲ್ಲ ತುಂಬ್ತಾಯಿದ್ವಿ. ನಮ್ಮ ಅಣ್ಣ ನಾನು ಇಬ್ಬರು ಸೇರ್ಕೊಂಡು ತುಂಬಿ ಎಲ್ಲ ರೆಡಿನೂ ಮಾಡಿದ್ವು. ಚೀಲ ಎಲ್ಲವೇ ರೆಡಿ ಮಾಡಿಕೊಂಡು ಮತ್ತೆ ಮಾರನೇ ದಿನ ತಮಿಳ್ನಾಡಿಗೆ ಹೋಗ್ಬೇಕು. ಅದಕ್ಕೋಸ್ಕರ ಬೇಗ ಆವತ್ತಿನ ದಿನದಲ್ಲಿ ಎಲ್ಲ ಕ್ಲಿಯರ್ ಮಾಡಬೇಕು. ಚೀಲ ಎಲ್ಲ ತುಂಬಿ ಕ್ಲಿಯರ್ ಮಾಡ್ಕೋತಾ ಇದ್ನು. ಯಾಕಂದರೆ ಇನ್ನು ಅದಕ್ಕೆಲ್ಲ ನಂಬರೆಲ್ಲ ಹಾಕಿ ಚೀಲ ಎಲ್ಲ ನೀಟಾಗಿ ಅದನ್ನು ಹೊಲಿದು ನೀಟಾಗಿ ತಗೊಂಡು ಹೋಗ್ಬೇಕು. ಯಾಕಂದರೆ ಅಲ್ಲಿ ಪ್ರತಿಯೊಂದು ರೂಲ್ಸು ಇದೆ, ಹಿಂಗೆ ತಗೊಂಡ್ಬರ್ಬೇಕು ಅಂತ ಮಾರ್ಕೆಟಲ್ಲಿ ನೀಟಾಗಿರಬೇಕು ಅಂತ. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಾಯಿದ್ನು. ಈ ರೆಡಿ ಮಾಡೋದೇ ತುಂಬ ಒಂದಿನ ಫುಲ್ ಹಿಡ್ಕೊಬಿಡ್ತು. ಯಾಕೆಂದರೆ ಎಲ್ಲನೂ ನೀಟಾಗಿ ಚೀಲಕ್ಕೆ ತುಂಬಬೇಕಲ್ಲ. ಹಾಗಾಗಿ ಫುಲ್ ಕೆಲಸ ಅಂತೂ ಫುಲ್ಲು ಒಂದಿನ ಹಿಡಿದ್ಬಿಡ್ತು. ಮತ್ತು ಮಾರನೇ ದಿನ ಈ ಥರ ಎಲ್ಲ ನೀಟಾಗಿ ಹೊಲ್ದು ನೈಟೆಲ್ಲ ಕೆಲಸಗೆಟ್ಟು ಈ ಥರ ಎಲ್ಲ ಚೀಲಗಳಿಗೆ ನಂಬರ್ ಹಾಕಿ ಪ್ರತಿಯೊಂದು ಸೈಜ್ಗೂ ಪ್ರತಿ ನಂಬರ್ನೂ ಹಾಕಬೇಕು. ಮೂರು ಐಟಮ್ ಇರುತ್ತೆ. 3 ಸೈಜ್ಗೂ 3 ಐಟಮ್ ಹಾಕಬೇಕು, ನಂಬರ್ ಹಾಕಬೇಕು. ಹಾಕಿ ಎಲ್ಲ ರೆಡಿ ಮಾಡಿದ ನಂತರ ನೋಡಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ನೈಟು ಬೆಳಗ್ಗೆ ತಮಿಳ್ನಾಡಿಗೆ ಹೊರಡಬೇಕು. ಗಾಡಿಯೆಲ್ಲ ಬಂತು, ರೋಡೆಲ್ಲ ಫುಲ್ ಮಾಡ್ಕೊಂಡು ಮತ್ತೆ ತಮಿಳ್ನಾಡು ಕಡೆ ಇನ್ನೇನೋ ತಮಿಳ್ನಾಡು ಮಾರ್ಕೆಟ್ಗೆ ಹೋಗಿದ್ವಿ. ಮಾರ್ಕೆಟಲ್ಲಿ ಹೋಗ್ಬೇಕಾದ್ರೆ ನೈಟೇ ಆಗೋಯ್ತು. ಅಲ್ಲಿ ಲೋಡ್ ಇಳ್ಕೋಷ್ಟರಲ್ಲಿ ಎಲ್ಲ ತುಂಬ ಲೇಟಾಗೋಯ್ತು. ಲೇಬರ್ಸ್ಗಳು ಬೇರೆ ಸ್ವಲ್ಪ ಬಂದಿರಲಿಲ್ಲ, ಲೇಟಾಗೋಯ್ತು. ಹಾಗಾಗಿ ವೆಯ್ಟ್ ಮಾಡೋದು ಸ್ವಲ್ಪ ಮತ್ತೆ ಬಂದರು ಲೇಬರ್ಸ್ಗಳಲ್ಲಿ. ಯಾಕೆಂದರೆ ನಾವು ತಗೊಂಡೋದ್ರೆ ನಾವು ಮುಟ್ಟಂಗಿಲ್ಲ, ನಾವು ಮುಟ್ಟೋಣ ಎಲ್ಲ ಅವರೇ ಹೇಳ್ಕೊತಾರೆ. ಅದಕ್ಕೆಲ್ಲ ಚಾರ್ಜ್ಗಳೆಲ್ಲ ಪ್ರತಿಯೊಂದು ಲಾಸ್ಟಲ್ಲಿ ಬಿಲ್ಲೆಲ್ಲ ಹಾಕ್ತಾರೆ. ಇಕ್ಕಿದ್ದು ಮೂಟೆಗೆ
ಎಷ್ಟು ಅಂತ ಅದೆಲ್ಲ ಹಾಕ್ತಾರೆ ನೋಡಿ. ಇದೆಲ್ಲ ಹಾಕ್ಬಿಟ್ಟು ನೀಟಾಗಿ ಒಂದು ಲೈನ್ಗೆ ಮತ್ತು ನಾವು ರೂಮ್ ಮಾಡಿ ಮಲ್ಕೊಂಡು ಹೋಗಿ ಮತ್ತೆ ಬೆಳಿಗ್ಗೆ ಮಾರನೆಗೆ ಬರಬೇಕಲ್ಲ. ಮಾರ್ಕೆಟು ಬೆಳಿಗ್ಗೆ ಇರೋದು ಸಂಡೆ, ಹಾಗಾಗಿ ನೋಡಿ ಮಾರ್ಕೆಟ್ ಸಂಡೆ ಬೆಳಿಗ್ಗೆ ಸ್ಟಾರ್ಟ್ ಆಯಿತು. ವ್ಯಾಪಾರನೂ ಕೂಡ ಸ್ವಲ್ಪ ಡಲ್ ಆಗಿತ್ತು. ಮತ್ತು ಏನು ಮಾಡೋದು, ಬೆಳೆದಿರೋದನ್ನ ಹಂಗೆ ಇಡೋಕ್ಕಾಗಲ್ಲ ಅಂತ ನಾವು ಯೋಚನೆ ಮಾಡಿ ಎಷ್ಟಾಗುತ್ತೆ ಅಷ್ಟಕ್ಕೆ ಏನು ವ್ಯಾಪಾರ ಆಗುತ್ತೆ ಆ ರೇಟ್ಗೆ ಹಣ ಕೊಡ್ತೀವಿ. ವ್ಯಾಪಾರ ಆದ ನಂತರ ನಾವು ನೋಡಿ ಈ ಥರ ಎಲ್ಲ ಲೋಡ್ ಆಗ್ತಾ ಇರ್ತೀವಿ. ಹಾಗೆ ಮತ್ತೆ ಸಂಜೆ ಬಿಲ್ ಇಸ್ಕೊಂಡು ಊರ ಕಡೆ ಹೊರಟು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ.